ಗಣೇಶಾಯ ನಮಃ. ಸಮಸ್ತ ನಾಡಿನ ಜನತೆಗೆ ಆಧ್ಯಾತ್ಮಿಕ ಹಾಗೂ ಜ್ಯೋತಿಷ್ಯದ ವಿಶೇಷ ಒಳನೋಟಗಳನ್ನು ನೀಡುವ ನಿಮ್ಮ ನೆಚ್ಚಿನ ಜೀವನ ಜ್ಯೋತಿ ಚಾನೆಲ್ಗೆ ಭಕ್ತಿಪೂರ್ವಕ ಹಾಗೂ ಆದರದ ಸ್ವಾಗತ. ಪ್ರೀತಿಯ ವೃಷಭರಾಶಿಯವರೇ, ಈ ದಿನದ ಸಂಚಿಕೆಯಲ್ಲಿ ನಾವು ಅತ್ಯಂತ ಪ್ರಮುಖವಾದ ಮತ್ತು ನಿಮ್ಮ ಮುಂದಿನ ಭವಿಷ್ಯದ ದಿಕ್ಕನ್ನೇ ಸಂಪೂರ್ಣವಾಗಿ ನಿರ್ಧರಿಸುವಂತಹ ಒಂದು ವಿಶೇಷ ಕಾಲಘಟ್ಟದ ಬಗ್ಗೆ ದೀರ್ಘವಾಗಿ ಚರ್ಚಿಸಲಿದ್ದೇವೆ. ಮೇ 15ರ ನಂತರದ ಆಕಾಶದಲ್ಲಿನ ಗ್ರಹಗತಿಗಳು ನಿಮ್ಮ ಒಳಗಿನ ಮಾನಸಿಕ ಬದಲಾವಣೆ ಮತ್ತು ಹೊರಗಿನ ಪ್ರಪಂಚದ ಅವಕಾಶಗಳನ್ನು ಒಂದೇ ಸಮಯದಲ್ಲಿ ಒಟ್ಟಿಗೆ ತರುವಂತಹ ಅದ್ಭುತ ಸಂಯೋಜನೆಯನ್ನು ಸೃಷ್ಟಿಸುತ್ತಿವೆ. ಮೇ 15ರ ನಂತರದ ಆಕಾಶದಲ್ಲಿನ ಗ್ರಹಸ್ಥಿತಿಗಳು ನಿಮಗೆ ನಿಮ್ಮ ಒಳಗಿನ ಮಾನಸಿಕ ಬದಲಾವಣೆ ಮತ್ತು ಹೊರಗಿನ ಪ್ರಪಂಚದ ಅವಕಾಶಗಳನ್ನು ಒಂದೇ ಸಮಯದಲ್ಲಿ ಒಟ್ಟಿಗೆ ತರುವಂತಹ ಅದ್ಭುತ ಸಂಯೋಜನೆಯನ್ನು ಸೃಷ್ಟಿಸುತ್ತಿವೆ. ಶುಕ್ರನ ಪ್ರಭಾವ, ವ್ಯಕ್ತಿತ್ವ ಮತ್ತು ಆಕರ್ಷಣೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವ ಶುಕ್ರನು ಈಗ ಅತ್ಯಂತ ಬಲಿಷ್ಠನಾಗಿ ನಿಮ್ಮ ವ್ಯಕ್ತಿತ್ವ ಮತ್ತು ದೈಹಿಕ ಹಾಗೂ ಮಾನಸಿಕ ಆಕರ್ಷಣೆಯನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತಾನೆ. ನಿಮ್ಮ ಸುತ್ತಮುತ್ತಲಿನ ಜನರು, ಸಹೋದ್ಯೋಗಿಗಳು ಅಥವಾ ಬಂಧುಗಳು ನಿಮ್ಮ ವ್ಯಕ್ತಿತ್ವದ ಕಡೆಗೆ ವಿಶೇಷವಾಗಿ ಆಕರ್ಷಿತರಾಗುತ್ತಾರೆ. ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹಿಂದೆಂದಿನಲ್ಲೂ ಹೆಚ್ಚಿನ ಬೆಲೆ, ಮನ್ನಣೆ ಮತ್ತು ಗೌರವ ಪ್ರಾಪ್ತವಾಗುತ್ತದೆ. ಆದರೆ ಇಲ್ಲಿ ನೀವು ಗಮನಿಸಲೇಬೇಕಾದ ಒಂದು ಸೂಕ್ಷ್ಮ ವಿಚಾರವಿದೆ. ಕೆಲವೊಮ್ಮೆ ನೀವು ತೆಗೆದುಕೊಳ್ಳುವ ಪ್ರಮುಖ ನಿರ್ಧಾರಗಳು ಕೇವಲ ತಾರ್ಕಿಕವಾಗಿರದೆ ಅತಿಯಾದ ಭಾವನೆಗಳಿಂದ ಪ್ರಭಾವಿತವಾಗುವ ಸಾಧ್ಯತೆಯಿದೆ. ಇದು ನಿಮ್ಮನ್ನು ತಪ್ಪು ದಾರಿಗೆ ಎಳೆಯಬಹುದು. ಆದ್ದರಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಕೇವಲ ಹೃದಯದ ಮಾತನ್ನು ಮಾತ್ರ ಕೇಳದೆ ಮೆದುಳಿನಿಂದ ತಾಳ್ಮೆಯಿಂದ ಆಲೋಚಿಸಿ ಮುಂದೆ ಹೆಜ್ಜೆಯಿಡುವುದು ಅತ್ಯಂತ ಮುಖ್ಯವಾಗುತ್ತದೆ. ಬೃಹಸ್ಪತಿ ಗುರುವಿನ ಸಂಚಾರ, ಹೊಸ ಅವಕಾಶಗಳು. ಜ್ಞಾನ ಮತ್ತು ಸಮೃದ್ಧಿಯ ಕಾರಕನಾದ ಬೃಹಸ್ಪತಿ ಗುರುವು ನಿಮ್ಮ ರಾಶಿಯಲ್ಲಿಯೇ ಸಂಚರಿಸುತ್ತಿರುವುದು ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ಸಕಾರಾತ್ಮಕ ಬದಲಾವಣೆಗೆ ಸ್ಪಷ್ಟವಾದ ಸೂಚನೆಯನ್ನು ನೀಡುತ್ತಿದೆ. ನಿಮ್ಮ ವೃತ್ತಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಹೊಸ ಅವಕಾಶಗಳ ಬಾಗಿಲುಗಳು ತೆರೆದುಕೊಡುತ್ತವೆ. ಹೊಸ ಯೋಜನೆಗಳ ಪ್ರಾರಂಭಗಳು, ಹೊಸ ಜನರ ಭೇಟಿ ನಿಮ್ಮ ಕೈ ಸೇರಬಹುದು. ಆದರೆ ಈ ಅವಕಾಶಗಳು ತಾವಾಗಿಯೇ ನಿಮಗೆ ಯಶಸ್ಸನ್ನು ತಂದುಕೊಡುವುದಿಲ್ಲ. ಬದಲಾಗಿ ಆ ಅವಕಾಶಗಳನ್ನು ನೀವು ಎಷ್ಟು ಚಾಣಾಕ್ಷತೆಯಿಂದ ಮತ್ತು ಸರಿಯಾಗಿ ಉಪಯೋಗಿಸಿಕೊಳ್ಳುತ್ತೀರಿ ಎಂಬುದರ ಮೇಲೆ ಅದರ ಸಂಪೂರ್ಣ ಫಲ ಅವಲಂಬಿತವಾಗಿರುತ್ತದೆ. ನೀವು ಎಚ್ಚರ ತಪ್ಪಿದರೆ ಅಥವಾ ಸೋಮಾರಿತನ ತೋರಿದರೆ ಬಂದಂತಹ ಅದ್ಭುತ ಅವಕಾಶವು ನಿಮ್ಮ ಕೈತಪ್ಪಿ ಹೋಗುವ ದೊಡ್ಡ ಸಾಧ್ಯತೆಯಿದೆ. ಶನಿಯ ದೃಷ್ಟಿ, ಕರ್ಮ ಮತ್ತು ತಾಳ್ಮೆ. ನ್ಯಾಯಾಧೀಶನಾದ ಶನಿಯು ನಿಮ್ಮ ಕಾರ್ಯಸ್ಥಳವನ್ನು ನೇರವಾಗಿ ಪ್ರಭಾವಿಸುತ್ತಿದ್ದಾನೆ. ಇದರ ಪರಿಣಾಮವಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ, ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಜವಾಬ್ದಾರಿಗಳು ಮತ್ತು ಒತ್ತಡ ಅನಿರೀಕ್ಷಿತವಾಗಿ ಹೆಚ್ಚಾಗಬಹುದು. ಕೆಲವೊಮ್ಮೆ ನೀವು ಹಗಲಿರುಳು ಮಾಡಿದ ಕಠಿಣ ಶ್ರಮಕ್ಕೆ ತಕ್ಷಣವೇ ತಕ್ಕ ಪ್ರತಿಫಲ ಸಿಗದೇ ಹೋಗಬಹುದು. ಇಂತಹ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿರಾಶರಾಗಬೇಡಿ ಅಥವಾ ನಿಮ್ಮ ಪ್ರಯತ್ನವನ್ನು ಕೈಬಿಡಬೇಡಿ. ಶನಿಯು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಾನೆ ಅಷ್ಟೇ. ಸ್ವಲ್ಪ ವಿಳಂಬವಾದರೂ ಸರಿ, ನಿಮ್ಮ ಪ್ರಾಮಾಣಿಕ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಚಿತವಾಗಿ ಮತ್ತು ಬಡ್ಡಿ ಸಮೇತವಾಗಿ ಸಿಗುತ್ತದೆ. ಇಲ್ಲಿ ನಿಮ್ಮ ಅಚಲವಾದ ತಾಳ್ಮೆ ಮತ್ತು ಸತತವಾದ ಪರಿಶ್ರಮವೇ ನಿಮ್ಮ ಅಂತಿಮ ಗೆಲುವಿನ ಮಾಸ್ಟರ್ ಕೀ ಆಗುತ್ತದೆ. ರಾಹು ಮತ್ತು ಕೇತುಗಳ ಪ್ರಭಾವ, ಮಾನಸಿಕ ಗೊಂದಲ ಮತ್ತು ಒಳಧ್ವನಿ. ಈ ಎರಡು ಛಾಯಾಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಆಗಾಗ್ಗೆ ಕೆಲವು ಗೊಂದಲಗಳು, ದ್ವಂದ್ವಗಳು ಉಂಟಾಗಬಹುದು. ನೀವು ಹೋಗುತ್ತಿರುವ ದಾರಿ ಸಂಪೂರ್ಣವಾಗಿ ಸರಿಯಾಗಿದ್ದರೂ ಕೂಡ ನಾನು ಮಾಡುತ್ತಿರುವುದು ಸರಿಯೇ ಅಥವಾ ತಪ್ಪೇ ಎಂದು ನಿಮ್ಮೊಳಗೆ ಪ್ರಶ್ನೆಗಳು ಮೂಡುವಂತಹ, ತಪ್ಪು ಅನ್ನಿಸುವಂತಹ ಸಂದರ್ಭಗಳು ಎದುರಾಗಬಹುದು. ಇಂತಹ ಸಮಯದಲ್ಲಿ ಸುತ್ತಮುತ್ತಲಿನ 10 ಜನರ 10 ತರಹದ ಮಾತುಗಳನ್ನು ಕೇಳಿ ಗೊಂದಲಕ್ಕೆ ಒಳಗಾಗಬೇಡಿ. ಇತರರ ಮಾತಿಗಿಂತ ನಿಮ್ಮ ಮನಸ್ಸಿನ ಆಳದಿಂದ ಬರುವ ನಿಮ್ಮ ಒಳಗಿನ ಧ್ವನಿಯನ್ನು, ಇನ್ನರ್ ಇಂಟ್ಯೂಷನ್ ಅನ್ನು ಕೇಳುವುದು ಮತ್ತು ನಂಬುವುದು ಈ ಸಮಯದಲ್ಲಿ ತುಂಬಾ ಮುಖ್ಯವಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ, ಮೇ 15ರ ನಂತರ ನಿಮ್ಮ ಜೀವನದಲ್ಲಿ ಸಂಭವಿಸುವ ಪ್ರತಿಯೊಂದು ಬದಲಾವಣೆಗಳು ನಿಮಗೆ ಭವಿಷ್ಯದ ಒಂದು ಹೊಸ ಮತ್ತು ಉಜ್ವಲ ದಿಕ್ಕನ್ನು ತೋರಿಸುತ್ತವೆ. ಆದರೆ ಅಂತಿಮವಾಗಿ ನೀವು ನಿಮ್ಮ ವಿವೇಚನೆಯಿಂದ ತೆಗೆದುಕೊಳ್ಳುವ ಸ್ವಂತ ನಿರ್ಧಾರವೇ ಈ ಎಲ್ಲಾ ಬದಲಾವಣೆಗಳ ಫಲಿತಾಂಶವನ್ನು ನಿರ್ಧರಿಸುತ್ತದೆ. ವೃಷಭರಾಶಿಯವರ ಮೂಲ ಸ್ವಭಾವ, ಸ್ಥಿರತೆ ಮತ್ತು ಮೌಲ್ಯಗಳ ಪ್ರತಿರೂಪ. ವೃಷಭರಾಶಿಯವರೇ, ನೀವ್ಯಾರು ಎಂದು ನಿಮಗೆ ಮೊದಲು ನೆನಪಿಸುವ ಅವಶ್ಯಕತೆಯಿದೆ. ನೀವು ಖಂಡಿತವಾಗಿಯೂ ಕೇವಲ ಸಾಮಾನ್ಯ ವ್ಯಕ್ತಿಗಳಲ್ಲ. ನಿಮ್ಮಲ್ಲಿರುವ ವಿಲ್ ಪವರ್ ಬೇರೆ ಯಾವ ರಾಶಿಯವರಲ್ಲೂ ಸುಲಭವಾಗಿ ಕಾಣಸಿಗುವುದಿಲ್ಲ. ನೀವು ಒಮ್ಮೆ ಒಂದು ನಿರ್ಧಾರವನ್ನು ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಮಾಡಿದರೆ, ಪ್ರಪಂಚವೇ ಎದುರು ನಿಂತರೂ ಅದರಿಂದ ಹಿಂದೆ ಸರಿಯದ ನಿಮ್ಮ ನಿಲುವಿಗೆ ಬದ್ಧರಾಗಿರುವ ಅದ್ಭುತ ಸ್ವಭಾವ ನಿಮ್ಮದು. ನಿಮ್ಮ ಈ ಸ್ಥಿರತೆಯೇ ನಿಮ್ಮ ಅತಿದೊಡ್ಡ ಬಲ.
ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ತಾಳ್ಮೆ ಕಳೆದುಕೊಳ್ಳದ ನಿಮ್ಮ ಸಹನೆ ನಿಮ್ಮ ನಿಜವಾದ ಶಕ್ತಿ. ಭೌತಿಕ ಪ್ರಪಂಚದ ವಾಸ್ತವಿಕತೆಯನ್ನು ಅರಿತಿರುವ ನೀವು ಹಣದ ನೈಜ ಮೌಲ್ಯವನ್ನು ಮತ್ತು ಅದರ ಹಿಂದಿನ ಕಷ್ಟವನ್ನು ನಿಜವಾಗಿಯೂ ಆಳವಾಗಿ ಅರ್ಥಮಾಡಿಕೊಳ್ಳುವ ಅರೂಪದ ರಾಶಿಯವರು ನೀವು. ಇಷ್ಟು ದಿನ ಎಷ್ಟೋ ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಯಾರಿಗೂ ಹೇಳದೆ ಮೌನವಾಗಿ ನುಂಗಿಕೊಂಡ ನೋವುಗಳು ಮತ್ತು ನೀವು ಪಟ್ಟಂತಹ ಅಪಾರ ಪರಿಶ್ರಮ ಹೊರಗಿನ ಪ್ರಪಂಚಕ್ಕೆ ಅಥವಾ ನಿಮ್ಮ ಸ್ವಂತ ಮನೆಯವರಿಗೂ ಕಾಣಿಸದಿದ್ದರೂ ಇದೀಗ ಕಾಲ ಬದಲಾಗಿದೆ. ಆ ನಿಮ್ಮ ಮೌನ ಪರಿಶ್ರಮವು ಕೊನೆಗೂ ಭರ್ಜರಿಯಾಗಿ ಫಲ ಕೊಡುವಂತಹ, ನಿಮ್ಮ ಕಷ್ಟಕ್ಕೆ ತಕ್ಕ ಬೆಲೆ ಸಿಗುವಂತಹ ಸುವರ್ಣ ಹಂತಕ್ಕೆ ಈಗ ಬಂದು ನಿಂತಿದೆ. 3. ಉದ್ಯೋಗ, ವ್ಯಾಪಾರ ಮತ್ತು ಹಣಕಾಸು. ಆರ್ಥಿಕ ಪ್ರಗತಿಯ ಹೊಸ ಮನ್ವಂತರ. ಮೇ 15ರ ನಂತರ ನಿಮ್ಮ ವ್ಯಾಪಾರ, ಉದ್ಯೋಗ ಮತ್ತು ಒಟ್ಟಾರೆ ಹಣಕಾಸಿನ ಸ್ಥಿತಿಯಲ್ಲಿ ದಿಢೀರಂತಲ್ಲದೆ ಆದರೆ ಅತ್ಯಂತ ನಿಧಾನವಾಗಿ ಆದರೆ ಅಷ್ಟೇ ಗಟ್ಟಿಯಾದ ಶಾಶ್ವತವಾದ ಬದಲಾವಣೆಯೊಂದು ಕಾಣಿಸಿಕೊಳ್ಳುತ್ತದೆ. ವ್ಯಾಪಾರ ಮತ್ತು ವ್ಯವಹಾರ. ಸ್ವಂತ ವ್ಯಾಪಾರ ಅಥವಾ ಬಿಸಿನೆಸ್ ಮಾಡುವ ವೃಷಭರಾಶಿಯವರೇ ಸ್ವಲ್ಪ ಗಮನವಿಟ್ಟು ಕೇಳಿ. ಇಷ್ಟು ದಿನ ಮಾರುಕಟ್ಟೆಯಲ್ಲಿನ ಏರಿಳಿತಗಳಿಂದಾಗಿ ಅಥವಾ ಬೇರೆ ಯಾವುದೇ ಕಾರಣಗಳಿಂದಾಗಿ ಸಂಪೂರ್ಣವಾಗಿ ಸ್ಲೋ ಆಗಿದ್ದ, ನಷ್ಟದ ಹಾದಿಯಲ್ಲಿದ್ದ ನಿಮ್ಮ ವ್ಯವಹಾರವು ಈಗ ನಿಧಾನವಾಗಿ ಮರಳಿ ಚಲನೆ ಪಡೆಯಲು, ಚೇತರಿಸಿಕೊಳ್ಳಲು ಶುರುವಾಗುತ್ತದೆ. ಹಿಂದೆಂದೋ ನಿಮ್ಮನ್ನು ಬಿಟ್ಟು ಹೋದ ಹಳೆಯ ಕಸ್ಟಮರ್ಗಳು ಅಂದರೆ ಗ್ರಾಹಕರು ಈಗ ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬಂದು ಸಂಪರ್ಕ ಮಾಡಬಹುದು. ನೀವು ಸ್ವಲ್ಪವೂ ನಿರೀಕ್ಷಿಸದ ಬೇರೆ ಬೇರೆ ಕಡೆಗಳಿಂದ, ಹೊಸ ನಗರಗಳಿಂದ ಅಥವಾ ಹೊಸ ವ್ಯಕ್ತಿಗಳಿಂದ ವ್ಯಾಪಾರದ ಹೊಸ ಅವಕಾಶಗಳು ಅರಸಿಬರಬಹುದು. ಒಂದು ಪ್ರಮುಖ ಎಚ್ಚರಿಕೆ, ಟ್ವಿಸ್ಟ್. ಇಲ್ಲಿ ನೀವು ಗಮನಿಸಲೇಬೇಕಾದ ಒಂದು ಸಣ್ಣ ಆದರೆ ಗಂಭೀರವಾದ ಟ್ವಿಸ್ಟ್ ಇದೆ. ನಿಮ್ಮ ಮುಂದೆ ಬರುವ ಈ 10 ಹೊಸ ಅವಕಾಶಗಳಲ್ಲಿ ಕೇವಲ ಒಂದೇ ಒಂದು ಅವಕಾಶ ಮಾತ್ರ ನಿಮ್ಮ ಇಡೀ ಭವಿಷ್ಯದ ಜೀವನವನ್ನೇ ಬದಲಾಯಿಸುವಷ್ಟು ಅಗಾಧವಾದ ಶಕ್ತಿಯನ್ನು ಹೊಂದಿರುತ್ತದೆ. ಆದರೆ ವಿಪರ್ಯಾಸವೆಂದರೆ ಆ ಅವಕಾಶವು ನಿಮ್ಮ ಮೊದಲ ನೋಟಕ್ಕೆ ಬಹಳ ದೊಡ್ಡದಾಗಿ ಅಥವಾ ಲಾಭದಾಯಕವಾಗಿ ಕಾಣಿಸದೇ ಇರಬಹುದು. ಅದು ನಿಮ್ಮ ಕಣ್ಣಿಗೆ ಕೇವಲ ಸಾಮಾನ್ಯವಾಗಿ ಕಾಣುವ ಒಂದು ಸಣ್ಣ ಡೀಲ್, ಒಂದು ಸಣ್ಣ ಒಪ್ಪಂದ ಅಥವಾ ಪರಿಚಯವಿಲ್ಲದ ಒಬ್ಬ ವ್ಯಕ್ತಿಯ ಸಂಪರ್ಕವಾಗಿರಬಹುದು. ಆ ಚಿನ್ನದಂತಹ ಅವಕಾಶವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಗುರುತಿಸುತ್ತೀರೋ ಅಥವಾ ಇದೇನು ಮಹಾ ಎಂದು ನಿರ್ಲಕ್ಷಿಸಿ ಕೈಬಿಡುತ್ತೀರೋ ಅನ್ನೋದೇ ನಿಮ್ಮ ಮುಂದಿನ ಜೀವನದ ಆರ್ಥಿಕ ಸ್ಥಿತಿಯನ್ನು ನಿರ್ಧರಿಸುತ್ತದೆ. ಕಣ್ಣು ತೆರೆದಿರಿ. ಹಣಕಾಸಿನ ಹರಿವು ಮತ್ತು ಖರ್ಚು. ಹಣಕಾಸಿನ ವಿಷಯದಲ್ಲಿ ಹೇಳುವುದಾದರೆ, ಇಷ್ಟು ದಿನ ಎಷ್ಟೇ ಕಷ್ಟಪಟ್ಟು ಹಣ ದುಡಿದು ತಂದರೂ ಅದು ಕೈಗೆ ಬಂದು ಕೂಡಲೇ ಯಾವುದೋ ಒಂದು ರೂಪದಲ್ಲಿ ಖರ್ಚಾಗಿ ಏನೇನೂ ಉಳಿಯದೇ ಹೋಗುತ್ತಿದ್ದಂತಹ, ಕೈಕಚ್ಚುತ್ತಿದ್ದಂತಹ ಪರಿಸ್ಥಿತಿ ನಿಮ್ಮಲ್ಲಿ ಇತ್ತು ಅಂದರೆ ಈಗ ಅದರಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಬರುತ್ತದೆ. ಅನಿರೀಕ್ಷಿತವಾಗಿ ನೀವು ಊಹಿಸದ ಮೂಲಗಳಿಂದ ಹಣ ನಿಮ್ಮ ಕೈ ಸೇರಬಹುದು. ಹಲವು ವರ್ಷಗಳಿಂದ ಯಾರೋ ತೆಗೆದುಕೊಂಡು ವಾಪಸ್ ಕೊಡದೆ ಸತಾಯಿಸುತ್ತಿದ್ದ ಹಳೆಯ ಬಾಕಿ ಹಣ ಈಗ ವಾಪಸ್ ಬರಬಹುದು. ಅಥವಾ ಹಿಂದೆಂದೋ ನೀವು ಮರೆತು ಹೋಗುವಂತೆ ಮಾಡಿದ ಒಂದು ಸಣ್ಣ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಈಗ ಬೃಹತ್ ಮರವಾಗಿ ಬೆಳೆದು ದೊಡ್ಡ ಲಾಭ ಕೊಡಬಹುದು. ಆದರೆ ಇದೇ ಸಮಯದಲ್ಲಿ ದುಡ್ಡು ಬರುತ್ತಿದ್ದಂತೆಯೇ ನಿಮ್ಮ ಖರ್ಚುಗಳು ಕೂಡ ಅದೇ ವೇಗದಲ್ಲಿ ಹೆಚ್ಚಾಗುವ ಸ್ಪಷ್ಟ ಸೂಚನೆಯಿದೆ. ಇಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಬೇಕು. ನೀವು ಮಾಡಬೇಕಾದ್ದು ಒಂದೇ ಕೆಲಸ, ಬಂದ ಹಣವನ್ನು ನೀರಿನಂತೆ ಖರ್ಚು ಮಾಡದೆ ಅದನ್ನು ಭದ್ರವಾಗಿ ಹಿಡಿದುಕೊಳ್ಳುವ ಮತ್ತು ಉಳಿತಾಯ ಮಾಡುವ ಬುದ್ಧಿ. ಯಾಕೆಂದರೆ ಇದೇ ಸಮಯದಲ್ಲಿ ಯಾವುದೋ ಒಂದು ಹೊಸ ಬಂಪರ್ ಆಫರ್ ಅಥವಾ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಪ್ಲಾನ್ ನಿಮ್ಮ ಮುಂದೆ ಬರುತ್ತದೆ. ಅದು ನೋಡಲು ಮೊದಲಿಗೆ ತುಂಬಾ ಆಕರ್ಷಕವಾಗಿ, ರಾತ್ರೋರಾತ್ರಿ ಶ್ರೀಮಂತರಾಗುವಂತೆ ಕಾಣಿಸುತ್ತದೆ. ಆದರೆ ಅದರ ಒಳಗಿರುವ ಕರಾಳ ಸತ್ಯ, ರಿಸ್ಕ್ ಅಥವಾ ಮೋಸ ಎಲ್ಲರಿಗೂ ಸುಲಭವಾಗಿ ಗೊತ್ತಾಗುವುದಿಲ್ಲ. ನೀವು ಅದರ ಹಿಂದಿನ ಉದ್ದೇಶವನ್ನು ಮತ್ತು ಮಾರುಕಟ್ಟೆಯ ಸತ್ಯವನ್ನು ಸರಿಯಾಗಿ ಅರ್ಥಮಾಡಿಕೊಂಡರೆ ಮಾತ್ರ ಅದರಿಂದ ಲಾಭ ಪಡೆಯುತ್ತೀರಿ. ಬದಲಾಗಿ ಕೇವಲ ಆಸೆಗೆ ಬಿದ್ದು ಯಾರದೋ ಮಾತನ್ನು ಕಣ್ಮುಚ್ಚಿ ನಂಬಿ ಹಣ ಹಾಕಿದರೆ ದೊಡ್ಡ ನಷ್ಟ ಅನುಭವಿಸುವುದು ಗ್ಯಾರಂಟಿ. ಆದ್ದರಿಂದ ಕಷ್ಟಪಟ್ಟು ದುಡಿದ ಹಣದಲ್ಲಿ ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಒಮ್ಮೆಯಲ್ಲ 10 ಬಾರಿ ಯೋಚಿಸಿ ತಜ್ಞರ ಸಲಹೆ ಪಡೆಯಿರಿ. ವೃಷಭರಾಶಿಯವರೇ, ನಿಮ್ಮಲ್ಲಿ ಹುಟ್ಟಿನಿಂದಲೇ ಇರುವಂಥ ಆಳವಾದ ಶಾಂತಿ ಮತ್ತು ಕಷ್ಟವನ್ನು ಸಹಿಸುವ ಸಹನೆ ಈ ಸಮಯದಲ್ಲಿ ನಿಮ್ಮ ಅತಿ ದೊಡ್ಡ ಆಸ್ತಿಯಾಗಿ ಪರಿಣಮಿಸುತ್ತದೆ. ನೀವು ಆತುರ ಪಡದೆ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಮೇ 15ರ ನಂತರ ನಿಮ್ಮ ಹಣಕಾಸಿನ ಜೀವನದಲ್ಲಿ ಕೇವಲ ತಾತ್ಕಾಲಿಕ ಸ್ಥಿರತೆ ಮಾತ್ರವಲ್ಲ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಕಾಪಾಡುವಂಥ ಒಂದು ಹೊಸ ಮಟ್ಟದ ಆರ್ಥಿಕ ಬೆಳವಣಿಗೆ ಕೂಡ ಖಚಿತವಾಗಲಿದೆ. ಇದು ನಿಜಕ್ಕೂ ನಿಮ್ಮ ಸುವರ್ಣ ಸಮಯ. ಆದರೆ ಅದನ್ನು ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಹೇಗೆ ಬಳಸಿಕೊಳ್ಳುತ್ತೀರೋ
ಅದೇ ನಿಮ್ಮ ಭವಿಷ್ಯದ ಯಶಸ್ಸಿನ ಅಳತೆಗೋಲಾಗುತ್ತದೆ. ಕುಟುಂಬದಲ್ಲಿನ ಸಣ್ಣ ಪುಟ್ಟ ಬಿರುಕುಗಳು. ಆದರೆ ಇಷ್ಟು ದಿನ ನಿಮ್ಮ ಮನೆಯ 4 ಗೋಡೆಗಳ ಒಳಗೆ ನಿಮ್ಮ ಮತ್ತು ನಿಮ್ಮವರ ನಡುವೆ ಕೆಲವು ಸಣ್ಣ ಸಣ್ಣ ವಿಚಾರಗಳಿಗೆ ಅಸಮಾಧಾನಗಳು ಹೊಗೆಯಾಡುತ್ತಿವೆಯಾ? ನೀವು ಹೇಳಿದ ಮಾತಿಗೆ ತಪ್ಪು ಅರ್ಥಗಳು ಕಲ್ಪಿಸಲ್ಪಟ್ಟು ಜಗಳಗಳಾಗುತ್ತಿವೆಯಾ? ಮತ್ತು ಇದೆಲ್ಲವನ್ನೂ ಯಾರಿಗೂ ಹೇಳಲಾಗದೆ ಒಳಗೆ ನುಂಗಿಕೊಳ್ಳುತ್ತಿರುವ ಮನಸ್ಸಿನ ಅತಿಯಾದ ಒತ್ತಡ ನಿಮ್ಮನ್ನು ದಿನನಿತ್ಯ ಕಾಡುತ್ತಿದೆಯಾ? ಖಂಡಿತವಾಗಿಯೂ ಈ ಪ್ರಶ್ನೆಗೆ ನಿಮ್ಮ ಅಂತರಾಳದಲ್ಲಿ ಹೌದು ಎಂಬ ಉತ್ತರವಿದೆ ಎಂಬುದು ನಮಗೆ ತಿಳಿದಿದೆ. ಸಂಬಂಧಗಳ ಸುಧಾರಣೆ. ಚಿಂತೆ ಬೇಡ. ಮೇ 15ರ ನಂತರ ಈ ಎಲ್ಲಾ ಕೌಟುಂಬಿಕ ಸಮಸ್ಯೆಗಳಲ್ಲೂ ಬಹಳ ನಿಧಾನವಾಗಿ ಆದರೆ ಸಕಾರಾತ್ಮಕವಾದ ಬದಲಾವಣೆ ಶುರುವಾಗುತ್ತದೆ. ಕುಟುಂಬದವರ ಜೊತೆಗಿನ ನಿಮ್ಮ ಹದಗೆಟ್ಟಿದ್ದ ಸಂಬಂಧ ಮತ್ತೆ ಮೊದಲಿನಂತೆ, ಇನ್ನೂ ಹೇಳಬೇಕೆಂದರೆ ಅದಕ್ಕಿಂತಲೂ ಉತ್ತಮವಾಗಿ ಸುಧಾರಿಸುತ್ತದೆ. ಇಷ್ಟು ದಿನ ಸಣ್ಣಪುಟ್ಟ ಪ್ರತಿಷ್ಠೆಗಾಗಿ ಅಥವಾ ತಪ್ಪು ತಿಳುವಳಿಕೆಯಿಂದ ನಿಮ್ಮಿಂದ ದೂರವಾಗಿದ್ದ ಆಪ್ತರು ಈಗ ತಮ್ಮ ತಪ್ಪನ್ನು ಅರಿತು ಮತ್ತೆ ನಿಮ್ಮ ಹತ್ತಿರವಾಗುವ ಸ್ಪಷ್ಟ ಸೂಚನೆಯಿದೆ. ಇಲ್ಲಿ ನೀವು ತೋರುವ ಒಂದು ಸಣ್ಣ ಪ್ರೀತಿಯ ಮಾತು, ಅವರೊಟ್ಟಿಗೆ ಕೂತು ಮಾಡುವ ಒಂದು ಮುಕ್ತ ಸಂಭಾಷಣೆ ಅಥವಾ ನಿಮ್ಮ ಕಡೆಯಿಂದ ನೀಡುವ ಒಂದು ಸಣ್ಣ ಸಮಜಾಯಿಷಿ ನಿಮ್ಮ ಮನೆಯ ವಾತಾವರಣದಲ್ಲಿ ದೊಡ್ಡ ಬದಲಾವಣೆಯನ್ನು, ನೆಮ್ಮದಿಯನ್ನು ತರಬಹುದು. ಆದರೆ ಪ್ರೀತಿಯ ವೃಷಭರಾಶಿಯವರೇ, ಇಲ್ಲಿ ನಿಮಗೊಂದು ಅತ್ಯಂತ ಪ್ರಮುಖವಾದ ಸಣ್ಣ ಎಚ್ಚರಿಕೆಯಿದೆ. ಈ ನಿರ್ದಿಷ್ಟ ಸಮಯದಲ್ಲಿ ನಿಮ್ಮ ಬಾಯಿಂದ ಬರುವ ಮಾತುಗಳೇ ನಿಮ್ಮ ಅತಿದೊಡ್ಡ ಶಕ್ತಿ ಮತ್ತು ಆ ಮಾತುಗಳೇ ನಿಮ್ಮ ಅತಿದೊಡ್ಡ ದುರ್ಬಲತೆಯೂ ಆಗಬಹುದು ಎಂಬುದನ್ನು ಮರೆಯಬೇಡಿ. ನೀವು ಪ್ರೀತಿಯಿಂದ ಹೇಳುವ ಒಂದು ಸಣ್ಣ ಸಾಂತ್ವನದ ಮಾತು ಕುಗ್ಗಿಹೋದ ಒಬ್ಬರ ಮನಸ್ಸಿಗೆ ಬೆಟ್ಟದಷ್ಟು ಧೈರ್ಯ ಕೊಡಬಹುದು. ಆದರೆ ಅದೇ ಮಾತನ್ನು ನೀವು ಸಿಟ್ಟಿನಲ್ಲಿ, ಆತುರದಲ್ಲಿ ಅಥವಾ ತಪ್ಪಾದ ಧಾಟಿಯಲ್ಲಿ ಹೇಳಿದರೆ ಅದು ಮತ್ತೆ ಹಳೆಯ ಗಾಯವನ್ನು ಕೆದಕಿ ಹೊಸ ಅಸಮಾಧಾನವನ್ನು ಹುಟ್ಟಿಸಬಹುದು. ಆದ್ದರಿಂದ ಕುಟುಂಬದವರೊಂದಿಗೆ ಮಾತನಾಡುವಾಗ, ಪ್ರತಿಕ್ರಿಯಿಸುವ ಮೊದಲು ಸ್ವಲ್ಪ ವಿರಾಮ ತೆಗೆದುಕೊಂಡು ಆಲೋಚಿಸಿ. ಅತ್ಯಂತ ಶಾಂತವಾಗಿ, ಕೋಪವಿಲ್ಲದೆ ನಿಮ್ಮ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಈ ಸುಂದರ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದು ವಿಶೇಷವಾದ, ಎಲ್ಲರಿಗೂ ಸಂತೋಷ ತರುವಂತಹ ಘಟನೆ ಕೂಡ ಸಂಭವಿಸುವ ಸಾಧ್ಯತೆಯಿದೆ. ಅದು ಮದುವೆ, ಮುಂಜಿ, ಮನೆ ಕಟ್ಟುವ ವಿಚಾರವಾಗಿರಬಹುದು ಅಥವಾ ಮತ್ತಾವುದೋ ಶುಭಕಾರ್ಯವಾಗಿರಬಹುದು. ಮನೆಯೊಳಗೆ ಬರುವ ಒಂದು ಶುಭ ಸುದ್ದಿ ಅಥವಾ ನೀವೆಲ್ಲ ಸೇರಿ ತೆಗೆದುಕೊಳ್ಳುವ ಒಂದು ಒಮ್ಮತದ ನಿರ್ಧಾರ ಮನೆಯ ಇಡೀ ವಾತಾವರಣವನ್ನೇ ಸಂತೋಷದಿಂದ ತುಂಬಿ ಬದಲಾಯಿಸಬಹುದು. 4. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ. ನಿಮ್ಮ ದೇಹವೇ ನಿಮ್ಮ ದೇಗುಲ. ಈಗ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಂಭೀರವಾಗಿ ಗಮನಿಸೋಣ. ವೃಷಭರಾಶಿಯವರೇ, ಮೇ 15ರ ನಂತರ ನಿಮ್ಮ ಒಟ್ಟಾರೆ ಭೌತಿಕ ಆರೋಗ್ಯದ ಸ್ಥಿತಿ ಬಹುತೇಕ ಸ್ಥಿರವಾಗಿರುತ್ತದೆ. ಯಾವುದೇ ದೊಡ್ಡ ಮಟ್ಟದ ದೈಹಿಕ ಅಪಾಯಗಳಿಲ್ಲ. ಆದರೆ ನಿಮ್ಮ ಸಂಪೂರ್ಣ ಗಮನ, ಸಮಯ ಮತ್ತು ಶಕ್ತಿ ಕೇವಲ ಕೆಲಸ, ಹಣಕಾಸು ಮತ್ತು ಕುಟುಂಬದ ಸಮಸ್ಯೆಗಳನ್ನು ಬಗೆಹರಿಸುವುದರ ಕಡೆಗೇ ಹೆಚ್ಚು ಹೋಗಿರುವ ಕಾರಣ ನಿಮ್ಮ ಸ್ವಂತ ಆರೋಗ್ಯವನ್ನು ನೀವೇ ನಿರ್ಲಕ್ಷಿಸುವ, ಕಡೆಗಣಿಸುವ ಅತಿದೊಡ್ಡ ಸಾಧ್ಯತೆಯಿದೆ. ಮಾನಸಿಕ ಒತ್ತಡವೇ ಶತ್ರು. ನಿರಂತರವಾದ ಮಾನಸಿಕ ಒತ್ತಡ, ನಾಳೆಯ ಬಗ್ಗೆ ಹೆಚ್ಚು ಆಲೋಚಿಸುವುದು, ಓವರ್ ಥಿಂಕಿಂಗ್ ಮತ್ತು ಕೆಲಸದ ಟೆನ್ಷನ್ನಿಂದಾಗಿ ಕೆಲವೊಮ್ಮೆ ರಾತ್ರಿ ಸರಿಯಾಗಿ ನಿದ್ದೆ ಬರದಿರುವುದು, ನಿದ್ರೆಯ ಕೊರತೆ, ಇವು ನಿಮ್ಮನ್ನು ಒಳಗಿಂದೊಳಗೆ ತೀವ್ರವಾಗಿ ಕಾಡಬಹುದು. ನಿಮ್ಮ ಸ್ವಭಾವ ಹೇಗಿದೆ ಎಂದರೆ, ನೀವು ಹೊರಗಿನ ಪ್ರಪಂಚಕ್ಕೆ, ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಅತ್ಯಂತ ಶಾಂತವಾಗಿ, ಧೈರ್ಯಶಾಲಿಯಾಗಿ, ನನಗೇನೋ ಆಗಿಲ್ಲ ಎಂಬಂತೆ ನಗುನಗುತ್ತಾ ಕಾಣಿಸಿಕೊಂಡರೂ ನಿಮ್ಮ ಒಳಗೆ, ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಭಯಂಕರವಾದ ಒತ್ತಡವನ್ನು, ನೋವನ್ನು ಯಾರಿಗೂ ಹೇಳದೆ, ಹಂಚಿಕೊಳ್ಳದೆ ಹಾಗೇ ಬಚ್ಚಿಡುವ ಹಠಮಾರಿ ಸ್ವಭಾವ ನಿಮ್ಮದು. ಆದರೆ ದಯವಿಟ್ಟು ಅರ್ಥಮಾಡಿಕೊಳ್ಳಿ, ಈ ಸಮಯದಲ್ಲಿ ಆ ಎಲ್ಲ ನೋವು, ಒತ್ತಡಗಳನ್ನು ನಿಮ್ಮ ಒಳಗೆ ಜ್ವಾಲಾಮುಖಿಯಂತೆ ಇಟ್ಟುಕೊಳ್ಳುವುದರಿಂದ ಮುಂದೊಂದು ದಿನ ಅದು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಗಂಭೀರವಾದ ಕೆಟ್ಟ ಪರಿಣಾಮ ಬೀರಬಹುದು. ರಕ್ತದೊತ್ತಡ, ಕುತ್ತಿಗೆ ಅಥವಾ ಬೆನ್ನು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ದಿನದ 24 ಗಂಟೆಗಳಲ್ಲಿ ಕನಿಷ್ಠ ಸ್ವಲ್ಪ ಸಮಯವನ್ನಾದರೂ ಕೇವಲ ನಿಮಗಾಗಿ ಮೀ ಟೈಮ್ ತೆಗೆದುಕೊಳ್ಳಿ. ಆ ಸಮಯದಲ್ಲಿ ಮೊಬೈಲ್, ಕೆಲಸ ಎಲ್ಲವನ್ನೂ ಬದಿಗಿಟ್ಟು ನಿಮಗೆ ನಿಜವಾಗಿಯೂ ಖುಷಿ ಕೊಡುವ ನಿಮ್ಮ ಇಷ್ಟದ ಹವ್ಯಾಸಗಳಲ್ಲಿ, ಸಂಗೀತ ಕೇಳುವುದರಲ್ಲಿ ಅಥವಾ ಪುಸ್ತಕ ಓದುವಂತಹ ಕೆಲಸಗಳಲ್ಲಿ ಮನಸ್ಸು ಹಾಕಿ. ಆರೋಗ್ಯ ಸೂತ್ರ: ನಿಮ್ಮ ದೇಹಕ್ಕೆ ನಿಯಮಿತವಾಗಿ ಅಗತ್ಯವಿರುವಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ. ಸಮಯಕ್ಕೆ ಸರಿಯಾದ ಮತ್ತು ಪೌಷ್ಟಿಕಾಂಶವಿರುವ ಆಹಾರ ಸೇವನೆ, ಬೆಳಗಿನ ಜಾವ ಸ್ವಲ್ಪ ನಡಗೆ ಅಥವಾ ಯೋಗ, ವ್ಯಾಯಾಮ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಧ್ಯಾನದಂತಹ ಚಟುವಟಿಕೆಗಳು ನಿಮ್ಮ ಆರೋಗ್ಯವನ್ನು ಅತ್ಯಂತ ಉತ್ತಮವಾಗಿರುತ್ತವೆ. ವೃಷಭರಾಶಿಯವರೇ, ನೆನಪಿರಲಿ, ಈ ಸಮಯದಲ್ಲಿ ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತದೆಯೋ ನಿಮ್ಮ ಜೀವನದ ಉಳಿದೆಲ್ಲಾ ಕ್ಷೇತ್ರಗಳಲ್ಲೂ ಕೆಲಸ, ಹಣ, ಸಂಬಂಧಗಳು ಅಷ್ಟೇ ಸುಲಭವಾಗಿ ಸಮತೋಲನ ತನ್ನಿಂತಾನೇ ಬರುತ್ತದೆ.
ಕುಟುಂಬದಲ್ಲಿ ಮರಳಿ ಸಂತೋಷ ಅರಳಲು ಹಾಗೂ ನಿಮ್ಮ ದೈಹಿಕ ಆರೋಗ್ಯದಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳಲು ಇವೆರಡೂ ಬೇರೆಲ್ಲೂ ಇಲ್ಲ, ಕೇವಲ ನಿಮ್ಮ ಕೈಯಲ್ಲೇ ಇದೆ. ನೀವು ನಿಮ್ಮನ್ನು ಪ್ರೀತಿಸಲು ಶುರುಮಾಡಿ ಕಾಳಜಿ ತೆಗೆದುಕೊಂಡರೆ ಮೇ 15ರ ನಂತರ ನಿಮ್ಮ ಜೀವನದಲ್ಲಿ ನೀವು ಅರಸುತ್ತಿರುವ ಶಾಂತಿ ಮತ್ತು ಸಂತೋಷ ಅತ್ಯಂತ ಸ್ಪಷ್ಟವಾಗಿ ಎಲ್ಲರಿಗೂ ಕಾಣಿಸುತ್ತದೆ. 6. ಜೀವನದ ಅಡೆತಡೆಗಳನ್ನು ನಿವಾರಿಸಲು ಅತ್ಯಂತ ಪ್ರಬಲವಾದ ಪರಿಹಾರಗಳು. ಪ್ರೀತಿಯ ವೃಷಭರಾಶಿಯವರೇ, ಮೇ 15ರ ನಂತರ ನಿಮ್ಮ ಜೀವನದಲ್ಲಿ ಶುರುವಾಗುತ್ತಿರುವ ಈ ಹೊಸ ಬದಲಾವಣೆಯ ಪರ್ವವು ಕೇವಲ ಒಂದು ಸಾಧಾರಣ ಸಮಯ ಖಂಡಿತವಲ್ಲ. ಇದು ಪ್ರಕೃತಿ ಮತ್ತು ನವಗ್ರಹಗಳು ಸೇರಿ ನಡೆಸುತ್ತಿರುವ ನಿಮ್ಮ ಭಾಗ್ಯ ಪರೀಕ್ಷೆಯಾಗುವ ನಿರ್ಣಾಯಕ ಸಮಯ. ಈ ಸಮಯದಲ್ಲಿ ನೀವು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡುವಂತಹ ಒಂದೇ ಒಂದು ಸಣ್ಣ ಧಾರ್ಮಿಕ ಕೆಲಸವು ಅಥವಾ ಪರಿಹಾರವು ನಿಮ್ಮ ಭವಿಷ್ಯದ ಜೀವನದ ದಿಕ್ಕನ್ನೇ ಅದ್ಭುತವಾಗಿ ಬದಲಾಯಿಸುವ ಅಗಾಧ ಶಕ್ತಿ ಹೊಂದಿದೆ. ಇಷ್ಟು ದಿನ ಎಷ್ಟೋ ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟಗಳು, ಅಡಚಣೆಗಳು, ಕುಟುಂಬದೊಳಗಿನ ಬಿಡಿಸಲಾಗದ ಸಮಸ್ಯೆಗಳು, ಕತ್ತಿನ ಮೇಲಿದ್ದ ಹಣಕಾಸಿನ ವಿಪರೀತ ಒತ್ತಡ ಮತ್ತು ನಿದ್ರೆಗೆಡಿಸುತ್ತಿದ್ದ ಮನಸ್ಸಿನ ಗೊಂದಲ ಇವೆಲ್ಲವೂ ಈಗ ನಿಧಾನವಾಗಿ ಶಾಶ್ವತವಾಗಿ ದೂರವಾಗಬೇಕು ಅಂದರೆ, ಹಾಗೂ ಮೇ 15ರ ನಂತರ ಗ್ರಹಗಳ ಪ್ರಭಾವದಿಂದ ಎಲ್ಲವೂ ನಿಮ್ಮ ಪರವಾಗಿ ನಿಮಗೆ ಲಾಭದಾಯಕವಾಗಿ ನಡೆಯಬೇಕು ಅಂದರೆ, ನೀವು ನಿಷ್ಠೆಯಿಂದ ಮಾಡಬೇಕಾದ ಕೆಲವು ಅತ್ಯಂತ ಶಕ್ತಿಶಾಲಿ ಹಾಗೂ ಸರಳ ಜ್ಯೋತಿಷ್ಯ ಪರಿಹಾರಗಳು ಇಲ್ಲಿವೆ. ದಯವಿಟ್ಟು ಗಮನಿಸಿ ಮತ್ತು ಪಾಲಿಸಿ. 1. ಶ್ರೀ ಮಹಾಲಕ್ಷ್ಮಿ ಆರಾಧನೆ. ಆರ್ಥಿಕ ವೃದ್ಧಿಗಾಗಿ. ವೃಷಭರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಲಕ್ಷ್ಮೀದೇವಿಯ ಆರಾಧನೆ ನಿಮಗೆ ಶೀಘ್ರ ಫಲ ನೀಡುತ್ತದೆ. ಪ್ರತಿ ಶುಕ್ರವಾರ ತಪ್ಪದೆ ಬೆಳಗ್ಗೆ ಸ್ನಾನದ ನಂತರ ಅಥವಾ ಮುಸ್ಸಂಜೆ ಸಮಯದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಲಕ್ಷ್ಮೀದೇವಿಯ ಪೂಜೆ ಮಾಡುವುದು ನಿಮಗೆ ಅತ್ಯಂತ ಶುಭ ಫಲವನ್ನು ಕೊಡುತ್ತದೆ. ಪೂಜೆ ಮಾಡುವಾಗ ಶುದ್ಧ ಮನಸ್ಸಿನಿಂದ ಕುಳಿತು ಸಾಧ್ಯವಾದಲ್ಲಿ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಎಂಬ ಪ್ರಬಲವಾದ ಮಂತ್ರವನ್ನು ಕನಿಷ್ಠ 21 ಬಾರಿ ಅಥವಾ 108 ಬಾರಿ ಜಪಿಸಿ. ಇದು ನಿಮ್ಮ ಜೀವನದಲ್ಲಿರುವ ಹಣಕಾಸಿನ ಎಲ್ಲಾ ಅಡಚಣೆಗಳನ್ನು, ದಾರಿದ್ರ್ಯವನ್ನು ನಿಧಾನವಾಗಿ ಕಡಿಮೆ ಮಾಡುತ್ತದೆ. ವ್ಯಾಪಾರದಲ್ಲಿ ಲಾಭವನ್ನು ತಂದು ಮನೆಯಲ್ಲಿ ಶಾಂತಿ ಮತ್ತು ಅಷ್ಟೈಶ್ವರ್ಯ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. 2. ಶಿವನ ಆರಾಧನೆ. ಮಾನಸಿಕ ಶಾಂತಿ ಮತ್ತು ಗೊಂದಲ ನಿವಾರಣೆಗೆ. ಮತ್ತೊಂದು ಅತ್ಯಂತ ಮುಖ್ಯವಾದ ಮತ್ತು ಸುಲಭವಾದ ಪರಿಹಾರ ಎಂದರೆ, ಪ್ರತಿ ಸೋಮವಾರ ತಪ್ಪದೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಅಲ್ಲಿ ಶಿವಲಿಂಗಕ್ಕೆ ಶುದ್ಧವಾದ ನೀರು ಅಥವಾ ಪಂಚಾಮೃತ ಅಥವಾ ಹಾಲು ಅರ್ಪಿಸಿ. ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕ. ಅಭಿಷೇಕ ಮಾಡುವಾಗ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿರುವ ನಿಮ್ಮ ನೋವು, ಬೇಡಿಕೆ ಮತ್ತು ಇಚ್ಛೆಯನ್ನು ಯಾವುದೇ ಕಲ್ಮಶವಿಲ್ಲದೆ ಸ್ಪಷ್ಟವಾಗಿ ಭೋಲಾನಾಥನಲ್ಲಿ ಪ್ರಾರ್ಥಿಸಿ. ಇದು ರಾಹು ಕೇತುಗಳಿಂದ ಉಂಟಾಗುವ ನಿಮ್ಮ ಮನಸ್ಸಿನ ವಿಪರೀತ ಗೊಂದಲವನ್ನು, ಆತಂಕವನ್ನು ಬೇರು ಸಹಿತ ಕಡಿಮೆ ಮಾಡುತ್ತದೆ. ನಿಮಗೆ ಎದುರಾಗುವ ಕ್ಲಿಷ್ಟಕರ ಪರಿಸ್ಥಿತಿಗಳಲ್ಲಿ ಅತ್ಯಂತ ಸರಿಯಾದ ಧರ್ಮದ ಹಾದಿಯಲ್ಲಿರುವ ನಿರ್ಧಾರ ತೆಗೆದುಕೊಳ್ಳುವ ವಿವೇಕ ಮತ್ತು ಶಕ್ತಿಯನ್ನು ಸಾಕ್ಷಾತ್ ಪರಶಿವನು ನಿಮಗೆ ಕರುಣಿಸುತ್ತಾನೆ. ದಾನಧರ್ಮ ಅಂದರೆ ಕರ್ಮದೋಷ ನಿವಾರಣೆಗೆ. ಕರ್ಮಫಲದಾತ ಶನಿಯ ಕೃಪೆಗೆ ಪಾತ್ರರಾಗಲು ಪ್ರತಿ ಶನಿವಾರ ನಿಮ್ಮ ಕೈಲಾದ ಮಟ್ಟಿಗೆ ನಿಮಗೆ ಸಾಧ್ಯವಾದಷ್ಟು ಸಣ್ಣ ದಾನ ಮಾಡಿ. ಅದು ಹಸಿದವರಿಗೆ ಮಾಡುವ ಅನ್ನದಾನವಾಗಿರಬಹುದು, ವಯಸ್ಸಾದವರಿಗೆ ಅಥವಾ ನಿಜವಾಗಿಯೂ ಕಷ್ಟದಲ್ಲಿರುವ, ಅಗತ್ಯವಿರುವ ಬಡವರಿಗೆ ಮಾಡುವ ಯಾವುದೇ ರೀತಿಯ ಸಹಾಯವಾಗಿರಬಹುದು. ಉದಾಹರಣೆಗೆ ಬಟ್ಟೆದಾನ, ವಿದ್ಯಾದಾನ ಇತ್ಯಾದಿ. ಈ ನಿಸ್ವಾರ್ಥ ಸೇವೆಯಿಂದ ನಿಮ್ಮ ಜಾತಕದಲ್ಲಿರುವ, ಜೀವನದಲ್ಲಿರುವ ಎಂತಹದ್ದೇ ಕಠಿಣ ಅಡೆತಡೆಗಳು, ದೃಷ್ಟಿದೋಷಗಳು ನಿಧಾನವಾಗಿ ಕರಗಿ ದೂರವಾಗುತ್ತವೆ ಮತ್ತು ನಿಮ್ಮ ಮಾಡುವ ಕೆಲಸಗಳಲ್ಲಿ ಜಯ ಸಿಗುತ್ತದೆ. ಇನ್ನೊಂದು ಅತ್ಯಂತ ಮುಖ್ಯವಾದ ವಿಚಾರವನ್ನು ನಿಮ್ಮ ನೆನಪಿನಲ್ಲಿ ಸದಾ ಇಟ್ಟುಕೊಳ್ಳಿ. ಮೇ 15ರ ನಂತರ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಹೊಸ ಕೆಲಸವನ್ನು ಶುರು ಮಾಡುವಾಗ, ಹೊಸ ವ್ಯವಹಾರಕ್ಕೆ ಕೈ ಹಾಕುವಾಗ ಅಥವಾ ಕೌಟುಂಬಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಂದಿಗೂ ಅವಸರದಲ್ಲಿ ಅಥವಾ ಕೋಪದಲ್ಲಿ ನಿರ್ಧಾರ ಮಾಡಬೇಡಿ. ಅತ್ಯಂತ ಪ್ರಶಾಂತವಾದ, ಸ್ಥಿರವಾದ ಮನಸ್ಸಿನಿಂದ ಕುಳಿತು ಸಾಧಕ ಬಾಧಕಗಳನ್ನು ವಿಮರ್ಶಿಸಿ ನಿರ್ಧಾರ ತೆಗೆದುಕೊಳ್ಳಿ. ಯಾಕೆಂದರೆ ಈ ನಿರ್ಣಾಯಕ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಕೇವಲ ಒಂದು ಚಿಕ್ಕ ನಿರ್ಧಾರ ನಿಮ್ಮ ಮತ್ತು ನಿಮ್ಮ ಮುಂದಿನ ಪೀಳಿಗೆಯ ಭವಿಷ್ಯದ ದಿಕ್ಕನ್ನೇ ಸಂಪೂರ್ಣವಾಗಿ ನಿರ್ಧರಿಸುತ್ತದೆ. ವೃಷಭರಾಶಿಯವರೇ, ಇಷ್ಟು ದಿನ ನೀವು ಕಾದಿದ್ದ ಭಾಗ್ಯದ ಬಾಗಿಲು ತೆರೆದು ನಿಮ್ಮ ಕಡೆಗೆ ಬರುತ್ತಿರುವ ಈ ಶುಭ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಸರಿಯಾದ ಮತ್ತು ವಿವೇಚನಾಯುತ ಹೆಜ್ಜೆಯೇ ನಿಮ್ಮ ಅಂತಿಮ ಗೆಲುವನ್ನ ಖಚಿತಪಡಿಸುತ್ತದೆ.
ಮೇಲೆ ತಿಳಿಸಿದ ಈ ಎಲ್ಲ ಪರಿಹಾರಗಳನ್ನ ಭಕ್ತಿ ಮತ್ತು ನಿಷ್ಠೆಯಿಂದ ನೀವು ದೈನಂದಿನ ಜೀವನದಲ್ಲಿ ಅನುಸರಿಸಿದರೆ ನಿಮ್ಮ ಬಹುಕಾಲದ ಕನಸಾದ ಆಂತರಿಕ ಶಾಂತಿ, ಆರ್ಥಿಕ ಸ್ಥಿರತೆ ಮತ್ತು ಜೀವನದಲ್ಲಿ ಉನ್ನತ ಮಟ್ಟದ ಸಮೃದ್ಧಿ ನಿಮ್ಮ ಕಣ್ಣು ಮುಂದೆ ಅತ್ಯಂತ ಸ್ಪಷ್ಟವಾಗಿ ಮತ್ತು ಶಾಶ್ವತವಾಗಿ ಕಾಣಿಸಿಕೊಳ್ಳುತ್ತದೆ. ಭಗವಂತನು ನಿಮ್ಮೆಲ್ಲ ನೋವುಗಳನ್ನು ದೂರ ಮಾಡಿ ಸುಖಶಾಂತಿಯನ್ನ ಕರುಣಿಸಲಿ. ನಿಮ್ಮೆಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಧನ್ಯವಾದಗಳು.